ರೈತ ಹೋರಾಟಗಾರರ ನಾವು ಹತ್ತಿಕ್ಕಬೇಕು ಅಂತ ಏನಿಲ್ಲ. ಅವರು ರೈತ ಹೋರಾಟಕ್ಕೆ ನಮ್ಮ ಬೆಂಬಲ. ರೈತ ಹೋರಾಟಕ್ಕೆ ಸುಮ್ಮನೆ ರೈತರನ್ನ ದಾರಿ ತಪ್ಪಿಸಿ ಬೇರೆ ಬೇರೆ ಥರದಲ್ಲಿ ಫಿಕ್ಸಿಂಗ್ ಮಾಡಿಕೊಂಡು ಮಾಡೋದಕ್ಕೆ ನಮ್ಮ ವಿರೋಧ. ನಾವು ಕೂಡ ರೈತರೇ. ನಾವು ಏನೇನು ಬೇಡಿಕೆ ನಮಗೆ ಅನುಕೂಲ ಆಗಬೇಕು ಇಂಥ ಸ್ಥಳದಲ್ಲಿ ನಾವು ಇಂಥ 20 ವರ್ಷದಿಂದ ಅಲ್ಲಿ ಏನೇನು ಅನ್ಯಾಯ ಆಗದೆ ಅದ್ರ ಬಗ್ಗೆ ಎಲ್ಲ ಕುಂತು ಮಾತಾಡಿ ಡಿ ಸಿ ಹತ್ರ ಆಗ್ಬೋದು, ಸರ್ಕಾರ ಹತ್ರ ಮಾತಾಡಿ ನಮ್ಗೆ ಏನೇನು ಆಗಬೇಕು ಅನ್ನೋದು ನಾನು ಸಲಹೆ ಕೊಟ್ಟಿದ್ದು. ಅದೇ ರೀತಿ ನಮಗೆ ಬೆಲೆ ಆಗ್ಬೋದು ಅಥವಾ ನಮಗೆ ಅಭಿವೃದ್ಧಿಪಡಿಸಿದ ಭೂಮಿ ಆಗ್ಬೋದು ಎಲ್ಲನೂ ನಮಗೆ ಕೊಟ್ಟವ್ರೆ. ಅದು ಕಾರ್ಯಗತ ಆಗಬೇಕು ಬೇಗ. ಏನೇನು ಕೊಡ್ತೀವಿ ಅಂತ ಹೇಳೋದು ಅದು ಬೇಗ ಕಾರ್ಯಗತ ಆಗಬೇಕು. ಅದಕ್ಕೆ ನಾವು ಬಂದಿದ್ದೀವಿ. ಸುಮ್ಮನೆ ನಮ್ಮನ್ನು ದಿಕ್ಕು ತಪ್ಪಿಸಿ ಅವ್ರು ಯಾರೋ 4 ಜನ ಸ್ಟ್ರೈಕ್ ಮಾಡ್ತಾರೆ ಅಂತ ಅವ್ರಿಗೋಸ್ಕರ ದಿಕ್ಕು ತಪ್ಪಿಸಿ ಲೇಟಾಗಿ ಮಾಡ್ತಾಯಿದ್ರೆ ನಮಗೆ ಬೆಲೆ ಸಿಗೋಲ್ಲ. ಯಾವುದು ಅವ್ರು ಕೊಡೋಂಥ ಬೆಲೆ ನಾವು ಬೇರೆ ಕಡೆ ಜಮೀನು ತೊಗೊಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಬೇಗ ನಮಗೆ ಅದನ್ನು ಕಾರ್ಯಗತಗೊಳಿಸಿ ಅಂತ ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಈಗ 2006ರಲ್ಲಿ ನೋಟಿಫಿಕೇಶನ್ ಇದು ಕುಮಾರಸ್ವಾಮಿ ಅವ್ರು ಮಾಡಿದಂಥ ಒಂದು ಪ್ರಾಜೆಕ್ಟ್ ಇದು ಆಯ್ತಲ್ವಾ. ಈಗ ಅವರು ಅವತ್ತೇ ಈ ಒಂದು ಏಮ್ ಇಟ್ಕೊಂಡು ಮಾಡಿದರು. ಇವತ್ತು 2006ರಿಂದ ಅದು ಅಂದರೆ ಹಂಗೆ ಬಂದು ಎಲ್ಲ ಸರ್ಕಾರವೂ ಕೂಡ ಇದನ್ನು ನಡಾವಳಿ ಮಾಡಿಕೊಂಡು ಈ ಪ್ರಾಜೆಕ್ಟ್ ಮಾಡಬೇಕು ಅಂತ ಬರ್ತಾನೆ ಅವರೇ. ಅಲ್ಲಿರೋ ಎಲ್ಲ ರೈತರುಗಳು ಇಲ್ಲಿ ಹೋರಾಟ ಮಾಡ್ತಾರೋ ಎಲ್ಲರೂ ಕೂಡ ಆಯ್ತೆ ಅಂತ ಇದ್ದೇ ಹೊರತು ಇಲ್ಲಿ ತನಕ ಯಾರೂ ಕೂಡ ಒಂದು ಹೋರಾಟ ಎಲ್ಲರೂ ಮಾಡಿರೋ ತೋರಿಸಿ ಇದು ಬೇಡ, ಈ ಪ್ರಾಜೆಕ್ಟ್ ಬೇಡ, ನನಗೆ ಈ ಪ್ರಾಜೆಕ್ಟ್ ನಿಲ್ಲಿಸಿ ಅಂತ ಎಲ್ಲರೂ ರಸ್ತೆ ತಡೆ ಮಾಡೋರ, ಇಲ್ಲ ಸರ್ಕಾರಕ್ಕೆ ಮನವಿ ಕೊಟ್ಟವ್ರ, ಏನೂ ಮಾಡಿಲ್ಲ. ಫೈನಲ್ಲಾಗೆ ಅಲ್ಲಿಗೇನು ಅರ್ಥ, ಪ್ರಾಜೆಕ್ಟ್ ಬೇಕು ಅನ್ನೋದೇ ಅರ್ಥ. ಈಗ ಸರ್ಕಾರ ಅದೇ ಪ್ರಾಜೆಕ್ಟ್ನ ಮುಂದುವರೆದು ಈಗ ಎಲ್ಲ ಥರದ ಪ್ರಕ್ರಿಯೆ ಮಾಡಿ 4-1 ಇಶ್ಯೂ ಮಾಡಿ ಈಗ ಫೈನಲಾಗಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಈಗ ನೋಟಿಫಿಕೇಶನ್ ಮಾಡಿ ರೈತರಿಗೆ ದುಡ್ಡು ಕೊಟ್ಟರು ಮತ್ತು ಪರಿಹಾರ ಬೇರೆ ಥರದ್ದು ಎಲ್ಲನೂ ಡಿ ಸಿ ಅವ್ರ ನೇತೃತ್ವದಲ್ಲಿ ಆಗಿದೆ. ಅದ್ರ ಪ್ರಕಾರ ಕಾರ್ಯಗತ ಮಾಡ್ಬೋದು. ಈಗ ನೀವು ಬೇರೆ ಥರದ ಅಮಾಯಕ ನೋಡಿಕೊಂಡು ಬೇರೆ ಥರಕ್ಕೆ ಮೈನಸ್ ಮಾಡೋಕ್ಕೆ ಕೊಟ್ಟರೆ ಏನರ್ಥ? ಇದಕ್ಕೆ ನಾವು ಒಪ್ಪಲ್ಲ. ಇದಕ್ಕೆ ನಾವು ಏನಾದ್ರು ಇದು ಈಗ ಆಗಿರೋ ಪ್ರಕಾರ ಕಾರ್ಯಗತ ಆಗಿ ರೈತರಿಗೆ ಬೇಗ ಪರಿಹಾರ ಮತ್ತು ಹಣವನ್ನು ಬಿಡುಗಡೆ ಮಾಡಿ, ಇಲ್ಲ ಅವ್ರಿಗೇನು ಸೈಟು ಅಂತ ಯಾವ ಥರ ವ್ಯಾಲ್ಯೂ ಇದು ಕೊಟ್ಟು ರೇಷು ಕೊಟ್ಟಿದ್ದಾರೋ ಅದ್ರ ಬೇರೆ ಕೊಡಬೇಕು. ಇಲ್ಲ ನಾವು ಹೋರಾಟ ಮಾಡಬೇಕು. ತುಂಬ ತೊಂದರೆ ಇದ್ದಾರೆ ರೈತರು, ತುಂಬ ಇದರಲ್ಲಿದ್ದಾರೆ. ಅವ್ರಿಗೆ ಇದಾದರೆ ಅನುಕೂಲ ಆಯಿತು. ಅದಕ್ಕೆ ಕೆಲವರು ಹೋರಾಟ ಮಾಡ್ತಿದ್ರಲ್ಲ, ಹೋರಾಟ ಏನು ಮಾಡ್ತವ್ರೆ? ಹೋರಾಟ ಯಾರೋ ಬೇರೆ ಹಿಡ್ಕೊಂಡು ಹೋರಾಟ ಅದು ಫಿಕ್ಸಿಂಗ್ ಹೋರಾಟ. ಆ ಫಿಕ್ಸಿಂಗ್ ಹೋರಾಟಕ್ಕೆ ಬೇಗ ಸಾಕ್ಷಿ ಇದೆ. ಅದನ್ನ ಬಿಡ್ತೀವಿ ಬೇಕಾದ್ರೆ. ಆ ಫಿಕ್ಸಿಂಗ್ ಹೋರಾಟ ಮುಂದೆ ಅಭಿವೃದ್ಧಿ ಆಗೋದನ್ನ ನೋಡ್ಬೇಕು ಸರ್. ಈಗ ಬೆಂಗಳೂರು ಪಕ್ಕ ಅಲ್ಲಿ ವ್ಯವಸಾಯ ಮಾಡೋದು ಭಾಳ ಕಷ್ಟ ಆಯ್ತದೆ. ಬೆಂಗಳೂರು ಪಕ್ಕ ಬೆಂಗಳೂರು ಆಗಬೇಕು. ಬೆಂಗಳೂರನ್ನ ತಗೊಂಡೋಗಿ ಎಲ್ಲೋ ಕಾಕೊಂಡು ಕೋಟೆ ಕಟ್ಟಕ್ಕಾಯ್ತದ? ಬೆಂಗಳೂರು ಪಕ್ಕ ಬೆಂಗಳೂರು ಆಗಬೇಕು. ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂದರೆ ಅಲ್ಲಿ ಈಗ ಏನು ಆಯ್ತದ ಉತ್ತಮವಾದ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತವ್ರೆ. ಅದು ಆಗಬೇಕು. ಅದಕ್ಕೀಗ ನಮಗೆ ಈಗ ಆಗಿರ್ತಕ್ಕಂಥದ್ದನ್ನು ಕಾರ್ಯಗತ ಆಗಬೇಕು ಅಷ್ಟೇ, ಇನ್ನೊಂದು ತಿಂಗಳಲ್ಲಿ. ಇಲ್ಲ ಅಂದರೆ ನಾವೇ ಹೋರಾಟ ಮಾಡಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.